ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ತುಂಬ ಜನಕ್ಕೆ ಡೌಟ್ ಇರುತ್ತೆ. ಏನಪ್ಪ ಅಂದರೆ, ಯಾರಾದರೂ ನಮ್ಮ ಜಿಮೇಲ್ ಐಡಿನ ಹ್ಯಾಕ್ ಮಾಡಿಕೊಂಡು ಅಥವಾ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ಡೌಟ್ ಇರುತ್ತೆ. ಸೊ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ನಿಮ್ಮ ಜಿಮೇಲ್ ಐಡಿನ ಹ್ಯಾಕ್ ಮಾಡಿಕೊಂಡು ಅಥವಾ ನಿಮ್ಮ ಪಾಸ್ವರ್ಡ್ನ ಎತ್ಕೊಂಡು ಅವ್ರೇನೋ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅವ್ರ ಫೋನ್ ನೇಮ್ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಕಣ್ಣು ಹಿಡ್ಕೋಬೋದು ಹ್ಯಾಕ್ ಆಗಿದೆಯೋ ಇಲ್ವೋ ಅಂತೇಳಿ. ಸೊ ಅದು ಯಾವ ರೀತಿ ನೋಡೋಂಥ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ತುಂಬ ಜನಕ್ಕೆ ಈ ರೀತಿ ಡೌಟ್ ಇರುತ್ತೆ. ಯಾಕಪ್ಪ ಅಂದರೆ, ಸೊ ಅವರು ಗೂಗಲ್ನಲ್ಲಿ ತಮ್ಮ ಫೋಟೋಸು ಮತ್ತು ವಿಡಿಯೋಸ್ನ ಹಾಕಿಟ್ಟಿರ್ತಾರೆ. ಸೊ ಯಾರಾದರೂ ಬೇರೆಯವ್ರು ಅದನ್ನ ಎತ್ಕೊಂಡು ಸೊ ಏನಾದರೂ ಮಿಸ್ಯೂಸ್ ಮಾಡ್ಕೊತಾರೆ ಅಂತೇಳಿ ಸೊ ತುಂಬಾ ಜನ ಎದ್ಕೊಂಡಿರ್ತಾರೆ. ಈಗ ಬನ್ನಿ, ಸೊ ಯಾವ ರೀತಿ ಅದನ್ನ ಚೆಕ್ ಮಾಡೋದು, ಸೊ ಬೇರೆ ಯಾರಾದರೂ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರಾ ಇಲ್ವೋ ಅಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಮೊದಲು ಏನು ಮಾಡ್ಕೋಬೇಕಪ್ಪ ಅಂದರೆ, ನೀವು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಸೊ ನಿಮ್ಮ ಫೋನಲ್ಲಿ ಇರುತ್ತೆ ಅದು. ಸೊ ಜಿಮೇಲ್ ಅಂತ ಸರ್ಚ್ ಮಾಡಿ ಬರುತ್ತೆ. ಇವಾಗ ನಾನು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ನೋಡಿ, ಸೊ ಇಲ್ಲಿ ಒಂದು ನೇಮ್ ಇರುತ್ತೆ. ಸೊ ನೀವು ಯಾವ ನೇಮ್ನಲ್ಲಿ ಕ್ರಿಯೇಟ್ ಮಾಡ್ಕೊತಿದ್ದಾರೆ ನೋಡಿ, ಆ ನೇಮ್ ಇರುತ್ತೆ. ಸೊ ನಂದು ಎಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ, ಸೊ ಇಲ್ಲಿ ಎಲ್ಲ ಜಿಮೇಲ್ ಐಡಿ ಶೋ ಆಗ್ತವೆ. ಸೊ ನೀವು ಯಾವ ಜಿಮೇಲ್ ಐಡಿ ಚೆಕ್ ಮಾಡ್ಬೇಕು ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಸೆಕ್ಯೂರಿಟಿ ಅಂತೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ. ಸೆಕ್ಯೂರಿಟಿನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಯುವರ್ ಡಿವೈಸ್ ಅಂತ ಬಂದ್ಬಿಟ್ಟು ಇಲ್ಲಿ ಮ್ಯಾನೇಜ್ ಆಲ್ ಡಿವೈಸ್ ಅಂತ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ನಿಮ್ಮ ಫೋನ್ ನೇಮ್ ಬರಬೇಕು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ, ಆ ರೀತಿ. ಅದನ್ನ ಬಿಟ್ಟು ಬೇರೆ ಯಾರಾದ್ರೂ ಫೋನ್ ನೇಮ್ ಬರ್ತಾ ಇದ್ದಾವಪ್ಪ ಅಂದರೆ ಸೊ ನಿಮ್ದು ಹ್ಯಾಕ್ ಆಗಿದೆ ಮತ್ತು ಬೇರೆ ಯಾರಾದ್ರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಪ್ಪ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅವರು, ಸೊ ನಿಮ್ಗೆ ಯಾವ್ದು ಬೇಡ ನೋಡಿ ಡಿವೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೈನ್ ಔಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅದು ಕಂಪ್ಲೀಟ್ ಆಗಿ ಅವ್ರದಲ್ಲಿ ರಿಮೂವ್ ಆಗುತ್ತೆ. ಅವ್ರದಲ್ಲಿ ರಿಮೂವ್ ಆಯ್ತಪ್ಪ ಅಂದರೆ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು. ನೀವು ಹಾಗೆ ಬಿಟ್ರಪ್ಪ ಅಂದರೆ ಅವ್ರು ಮತ್ತೆ ಲಾಗಿನ್ ಮಾಡ್ತಾರೆ. ಹಾಗಾಗಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಂದು ಬಂದಿಲ್ಲ. ಯಾಕಪ್ಪ ಬಂದಿಲ್ಲ ಅಂದರೆ, ಸೊ ಯಾರು ಲಾಗಿನ್ ಮಾಡಿಲ್ಲ ನಂದು. ಸೊ ನಂದರಲ್ಲೇ ಇದೆ. ಆ ರೀತಿಯಿಂದ ನಿಮಗೆ ತೋರಿಸ್ಕೊಡೋಕೆ ಬರೋಂಗಿಲ್ಲ ಸೈನ್ ಔಟ್ ಯಾವ ರೀತಿ ಮಾಡೋದು ಅಂತೇಳಿ. ಅದು ತುಂಬಾ ಸಿಂಪಲ್ಲು. ಸೊ ಬೇರೆ ಯಾರ್ದು ನೇಮ್ ಬಂದಿತ್ತಪ್ಪ ಅಂದರೆ ಇಲ್ಲಿ ಫೋನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸೈನ್ ಔಟ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಸೊ ನೀವು ಆರಾಮಾಗಿ ಸೈನ್ ಔಟ್ನ ಮಾಡ್ಕೋಬೋದು. ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ. ಸೊ ಎಲ್ಲರೂ ಒಂದ್ಸರಿ ಚೆಕ್ಔಟ್ನ ಮಾಡಿ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.